ನಮಸ್ತೆ ಎಲ್ಲರಿಗೂ. ಇದು ಬಂದು ಟ್ಯೂಸ್ಡೇ ಮಿನಿ ಬ್ಲಾಗ್ ಆಗಿರುತ್ತೆ. ಮಂಡೇದು ನೀವು ನೋಡಿರ್ತೀರ. ಯೂಟ್ಯೂಬ್ಗೆ ಹೋಗಿ ಚೆಕ್ ಮಾಡಿದಿರೋ ಏನೋ ನನಗೆ ಗೊತ್ತಿಲ್ಲ, ಫುಲ್ ಲೆಂತಿ ವೀಡಿಯೋನ. ನಾವು ಮಂಡೇದು ನೀವು ಹೋಗಿ ಯೂಟ್ಯೂಬಲ್ಲಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ, ಫುಲ್ಲು ಲೆಂತಿ ವೀಡಿಯೋನ. ನಾವು ಮಂಡೇ ಮಲ್ಕೊಳ್ಳೋದಕ್ಕೆ ಸುಮಾರು ಒಂದು 2 ಗಂಟೆ 2:15 ಟೈಮ್ ಆಗೇ ಹೋಯ್ತು. ಒಬ್ಬಟ್ಟಿಗೆಲ್ಲ ರೆಡಿ ಮಾಡಿಕೊಂಡು, ಚಕ್ಲಿ ಎಲ್ಲ ರೆಡಿ ಮಾಡಿಕೊಂಡು ನಾವು ಮಲ್ಕೊಳ್ಳೋದಕ್ಕೆ ಅಷ್ಟೊತ್ತಾಗೋಯ್ತು. ನಾವು ನೈಟು ಮಲಗಬೇಕಿದ್ರೆ ಡಿಸೈಡ್ ಮಾಡ್ಕೊಂಡು ಮಲ್ಕೊಂಡ್ವಿ. ಹೋದ ವಾರ ನಾವು ಹೋಗೋಕ್ಕಾಗಲಿಲ್ಲ. ನಾನು ಮಾಮೂಲಿ ರಾಯರ ಮಠಕ್ಕೆ ಹೋಗ್ತಾ ಇದ್ದೀನಲ್ವ ಇವಾಗ ಟ್ಯೂಸ್ಡೇ. ಬಟ್ ಈ ವಾರ ಹೋಗಲೇಬೇಕಾ ಟೆನಿಕಾಸ್ಟ್ ಅಂತ ಹೇಳ್ಬಿಟ್ಟು ಪ್ರಯತ್ನ ಪಡೋಣ ನೋಡೋಣ ಅಂತ ಹೇಳ್ಬಿಟ್ಟು ಸುಮ್ಮನಿದ್ದೆ. ಅದು ಅಮ್ಮನಿಗೆ ಬಂದು ಬುಧವಾರ ಮಾತ್ರ ಹಬ್ಬಕ್ಕೆ ರಜಾ ಕೊಟ್ಟಿದ್ರು, ಮಂಗಳವಾರ ಅಮ್ಮನಿಗೆ ರಜೆ ಇರಲಿಲ್ಲ. ಸೊ ನಾನು ಅಮ್ಮಂಗೆ ಜಗಳ ಮಾಡಿ ರಜಾ ಹಾಕ್ಸಿದ್ದೆ. ಇನ್ನೇನು ಹಬ್ಬ ಏನು ಡೈಲಿ ಬರುತ್ತಾ, ವರ್ಷಕ್ಕೆ ಸಲ ಹಬ್ಬ ಅಂತ ಹೇಳ್ಬಿಟ್ಟು ರಜಾ ಹಾಕ್ಸಿದ್ದೆ. ಬಟ್ ಅಮ್ಮನಿಗೆ ರಜಾ ಮಾಡಿಸ್ಬಿಟ್ಟು ನಾನು ರಾಯರ ಮಠಕ್ಕೆ ಹೋಗಿದ್ರೆ ಅಮ್ಮ ಬಿಡ್ತಿದ್ರ, ನನ್ನನ್ನು ಜಗಳ ಮಾಡಾಕ್ಬಿಡ್ತಿದ್ರು. ಸೊ ಅದಕ್ಕಿನ್ನ ಕೆಲಸಗಳಿದೆ ಮನೇಲಿ ಅಂತ ಹೇಳ್ಬಿಟ್ಟು ಸೊ ಮನ್ಸಿಗೆ ಸಮಾಧಾನನೇ ಆಗ್ತಿರ್ಲಿಲ್ಲ. ಹೋದ ವಾರನೂ ಹೋಗಲಿಲ್ಲ, ಇನ್ನು ಈ ವಾರನೂ ಹೋಗಿಲ್ಲ ಅಂದರೆ ಅಂತ ಹೇಳ್ಬಿಟ್ಟು ಮನ್ಸಿಗೆ ಬೇಜಾರಾಗ್ತಾನೆ ಇತ್ತು. ಸೊ ಅದರಿಂದ ನಾವು ಹೋಗಲೇಬೇಕು ಅಂತ ಹೇಳ್ಬಿಟ್ಟು ನೈಟು ಚಕ್ಲಿ ಎಲ್ಲ ಒತ್ತಿ ಎಲ್ಲ ರೆಡಿ ಮಾಡಿ ಚಕ್ಲಿ ಎಲ್ಲ ಬೇಯಿಸಾದ್ಮೇಲೆ ನೈಟು ಡಿಸೈಡ್ ಮಾಡ್ಕೊಂಡ್ವಿ. ಸರಿ ಅಂತ ಹೇಳ್ಬಿಟ್ಟು 5 ಗಂಟೆಗೆ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಗಾಡೀಲೇ ಹೋಗಿ, ಮತ್ತೆ ನಮ್ಮ ಯಜಮಾನ್ರು ವಾಪಸ್ಸು ಡ್ಯೂಟಿಗೆ ಹೋಗೋದು 9 ಗಂಟೆಗೆ ಅವರು ಹೋಗೋದು. ಅವ್ರು ಹೋಗೋಷ್ಟೊತ್ತಿಗೆ ನಾನು ಪೂರ್ತಿ ಅಲ್ಲಿಂದ ಮುಗಿಸ್ಕೊಂಡು ಪ್ರದಕ್ಷಿಣೆ ಎಲ್ಲ ವಾಪಸ್ ಬರಬೇಕಿತ್ತು. ಅಷ್ಟೊತ್ತಿಗೆ ಬಂದು ಕ್ಯಾಚ್ ಮಾಡಿದ್ವಿ ಟೈಮ್ನ. ಬಂದು ನೈಟು ಒಬ್ಬಟ್ಟಿಗೆಲ್ಲ ರೆಡಿ ಮಾಡಿದ್ದೆ, ಬಟ್ ರುಬ್ಬಿರಲಿಲ್ಲ ಹೂರ್ಣನ. ಅದನ್ನು ರುಬ್ಕೊಂಡು ಅದನ್ನೆಲ್ಲ ರೆಡಿ ಮಾಡಿಕೊಂಡು ಅಷ್ಟೊತ್ತಿಗೆ ನನ್ನ ತಮ್ಮ ಬಂದ. ಬಾ ಗಣೇಶನ್ನ ಬುಕ್ ಮಾಡಿಬಿಟ್ಟು ತೊಗೊಂಬರೋಣ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಮುಂಚೆಲೇ ಬುಕ್ ಮಾಡಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ಅಷ್ಟು ಚೆನ್ನಾಗಿರಲಿಲ್ಲ ಗಣೇಶಗಳು, ನನಗೆ ಯಾವುದೂ ಇಷ್ಟನೇ ಆಗಲಿಲ್ಲ. ಫೈನಲಾಗಿ ಒಂದು ಗಣೇಶನ ತೊಗೊಂಬಂದ್ವಿ. ಅದು ತೊಗೊಂಡು ಬಂದಮೇಲೆ ಇನ್ನು ಮನೇಲಿ ಇದ್ದೇ ಇರುತ್ತಲ್ವ, ರವೆ ಉಂಡೆ ಮಾಡಿದೆ, ಕರ್ಜಿಕಾಯಿ ಮತ್ತು ಪ್ರತಿಯೊಂದು ಎಲ್ಲದರದ್ದು ವೀಡಿಯೋ ಮಾಡ್ಕೊಂಡಿದ್ದೀನಿ. ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಪ್ರತಿಯೊಂದು ವೀಡಿಯೋಗಳನ್ನೂ. ಆಮೇಲೆ ಇವಾಗ ಗಣೇಶ ಹಬ್ಬ ಅಂತ ಅಂದರೆ ಮಕ್ಕಳಿಗೆಲ್ಲ ಬಟ್ಟೆ ತಂದಿರೋದ್ರಿಂದ ಮೆಹಂದಿ ಬೇಕು, ಅದು ಬೇಕು, ಇದು ಬೇಕು ಅಂತ ಅಂತಿದ್ಲು ನನ್ನ ಮಗಳು. ಹೋಗಿ ಅದನ್ನು ಎಲ್ಲ ತೊಗೊಂಬಂದು ತುಂಬ ಅಂದರೆ ತುಂಬ ಕೆಲಸಗಳಿತ್ತು. ಎಲ್ಲ ಮುಗಿಸಿ ಇವತ್ತು ನೈಟ್ ಕೂಡ ನಾವು ಮಲಗೋದು 1:30-2 ಗಂಟೆ ಆಗೇ ಹೋಯ್ತು. ಫುಲ್ಲಿ ಟಯರ್ಡ್ ಆಗಿಬಿಟ್ಟಿದ್ದೀವಿ ನಾವು ಆಲ್ಮೋಸ್ಟು. ಇದರದ್ದು ಲೆಂತಿ ವೀಡಿಯೋ ಬಂದು ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಟೈಮ್ ಇದ್ದು ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡ್ಬೋದು. ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು. ಮತ್ತು